ಗಂಡನ ಆಪರೇಷನ್ಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಸುಳ್ಳು ಹೇಳ್ತಾ ಇದ್ರೆ ಈಗಿಂದೀಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬೇಕಾಗತ್ತೆ. ಲಾಯರ್ ಸಾಹೇಬ್ರೆ, ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದು ಇವ್ರನ್ನ ಈಗಲೇ ಹಿಡ್ಕೊಂಡು ಹೋಗ್ಲಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಇವರೇ ದುಡ್ಡು ಕೊಡ್ತೀನಿ ನಾನು ಹೇಳ್ದಂಗೆ ಹೇಳು ಅಂತಂದ್ರು, ಅದಕ್ಕೆ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ನಾನು ದುಡ್ಡು ಕೊಟ್ನಾ? ಏನು ನಾನು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ಯಾ? ಸ್ವಾಮಿ, ನಾನು ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳ್ಳಲ್ಲ, ಬರ್ತೀನಿ. ಜರಾಸಂಧ ಅಂದರೆ ಇದು ಸುಳ್ಳು ಸಾಕ್ಷಿ ಅಂತಾಯಿತು. ಜನಾರ್ದನ್, ಏನಿದೆಲ್ಲ? ಏನು ನಡೀತಾ ಇದೆ? ನೋಡಿ, ಆ ಕನಕಮ್ಮನ ಮಾತೆಲ್ಲ ನಂಬೇಡಿ. ನೀವು ಸಾಯಂಕಾಲದವರೆಗೂ ಟೈಮ್ ಕೊಡಿ, ನಾ ಬೇರೆ ಸಾಕ್ಷಿನ ಕರೆಸ್ತೇನೆ. ಸಂಜೆಯವರೆಗೂ ಟೈಮ್ ಬೇಕಾ? ಯಾಕೆ? ಇನ್ನೊಂದು ಸುಳ್ಳು ಸಾಕ್ಷಿನ ರೆಡಿ ಮಾಡೋದಕ್ಕ? ಆಸ್ತಿಗೋಸ್ಕರ ಈ ಗಿರಿಗಿಟ್ಲೆನ್ ತೋರಿಸಿ ನಿನ್ನ ಮಗಳು ಅಂತಂದ್ರೆ ನಾನು ನಂಬಿಡ್ಬೇಕಾ? ಆಸ್ತಿಗೋಸ್ಕರನಾ? ಓ, ಅಂದ್ರೆ ಈ ಯಾವ ವಿಷಯಗಳು ನಿಮಗೆ ಗೊತ್ತೇ ಇಲ್ವಾ? ಜರಾಸಂಧ, ಅಂದ್ರೆ ಇದೆಲ್ಲ ಮುಚ್ಚಿಟ್ಟು ಸಂಚು ಮಾಡ್ತಾ ಇದ್ದೀಯಾ? ನನಗೇನೋ ಆಸ್ತಿ ಬೇಕಾಗಿತ್ತು, ನಾನು ಹೇಳಿದೆ. ಪೂರ್ಣಿಗೆ ತಂದೆ ತಾಯಿ ಪ್ರೀತಿ ಬೇಕಾಗಿತ್ತು, ಅದನ್ನು ನಾವು ಕೊಟ್ಟಾಗ್ವಲ್ವಾ? ಅವಳ ಪಾಲ್ಗೆ ಆಸ್ತಿಗಿಂತ ಅದೇ ಹೆಚ್ಚು ಅಲ್ವಾ? ಹಾಗಾದ್ರೆ ರಕ್ತ ಸಂಬಂಧನೇ ಇಲ್ಲದೆ ಇವಳನ್ನ ನಿಮ್ಮ ಮಗಳು ಅಂತಿದ್ದೀರಲ್ಲ, ಅದು ನಿಮ್ಮ ಸ್ವಾರ್ಥ ಅಲ್ವಾ? ಸ್ವಾರ್ಥ ಹೇಗಾಗತ್ತೆ? ನಿಮಗೂ ಮಾಧವನ ಮಕ್ಕಳಿಗೂ ರಕ್ತ ಸಂಬಂಧ ಇದೆಯಾ? ನೀವು ಅವ್ರನ್ನ ಮಕ್ಕಳು ಅನ್ಕೊಂಡಿಲ್ವಾ? ಅದನ್ನ ಸ್ವಾರ್ಥ ಅಂತ ಹೇಳ? ಸಾಕು ನಿಲ್ಸಿ. ಅಮ್ಮನ ಪ್ರೀತಿಗೂ ನಿಮ್ ಪಿತೂರಿಗೂ ಹೋಲಿಕೆ ಮಾಡ್ಕೋಬೇಡಿ. ಪ್ರೀತಿಯಿಂದ ಮಕ್ಕಳು ಅನ್ಕೊಳ್ಳೋದಿಕ್ಕೋ ಪಿತೂರಿಯಿಂದ ಮಗಳು ಅನ್ನೋದಿಕ್ಕೋ ತುಂಬಾ ವ್ಯತ್ಯಾಸ ಇದೆ. ಆಯ್ತು, ನಾನು ಪ್ರೀತಿಯಿಂದಾನೇ ಮಗಳಂತೀನಿ. ನನಗೇನು ಪ್ರೀತಿ ತೋರ್ಸಕ್ ಬರಲ್ವಾ? ಅದು ಸರಿ, ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅವಳು ನಮ್ಮ ಮಗಳು ಅನ್ಕೊಂಡಿದ್ದು ನಾವು, ನಮ್ಮನ್ನ ಅಪ್ಪ ಅಮ್ಮ ಅನ್ಕೊಂಡಿದ್ದು ಅವಳು. ಈಗ ಅವಳು ಹೇಳಿ, ಅಪ್ಪ ಅಮ್ಮನ ಪ್ರೀತಿ ಬೇಡ, ಇವ್ರ ಸವಾಸ ಬೇಡ ಅಂತ. ಆಮೇಲೆ ನೋಡೋಣ. ಏನಮ್ಮ ಪೂರ್ಣಿ, ನಾವು ನಿನಗೆ ಅಪ್ಪ ಅಮ್ಮ ಆಗೋದು ಬೇಡವಾ? ಚೆನ್ನಾಗಿ ಯೋಚನೆ ಮಾಡು. ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಳ್ದಿದ್ರೆ ಇಡೀ ಜೀವನ ತಬ್ಲಿಯಾಗೆ ಕಳಿಬೇಕು. ದಿಕ್ಕು ದೆಸೆ ಇಲ್ದಿರೋಳು ಅಂತ ಮತ್ತೆ ಎಲ್ಲರೂ ಹಂಗಿಸ್ತಾರೆ. ಅದ್ರ ಬದಲು ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೊಂಬಿಡು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನೀನು ನಮ್ಮನ್ನು ಒಪ್ಕೊಂಡ್ರೆ ಇವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ವನಜನ್ ಮುಖ ನೋಡು, ಅವಳು ನಿಂಗೆ ಅಮ್ಮ ಅನಿಸ್ತಿಲ್ವಾ? ಇವಳು ಮಡ್ಲಲ್ಲಿ ಮಲಗಬೇಕು ಅನಿಸ್ತಿಲ್ವಾ?
ಕೈ ತೂತು ಬೇಕು ಅನ್ನಿಸ್ತಿಲ್ವಾ? ಇವಳು ತೋರಿಸೋ ತಾಯಿ ಪ್ರೀತಿಗಿಂತ ಇನ್ನೇನು ಬೇಕು ನಿಂಗೆ? ಮಾತಾಡು ಪೂರ್ಣಿ, ನಮ್ಮನ್ನ ಅಪ್ಪ ಅಮ್ಮ ಅಂತ ಒಪ್ಕೋ.